ಯಾವುದೇ ಶಿಲೀಂಧ್ರನಾಶಕವನ್ನು ಬಳಸಿದಂಥ ಕ್ಷೇತ್ರದಲ್ಲಿ ಅದ್ರ ಪವರ್ ಇರೋವರಿ ಶಿಲೀಂಧ್ರ ಹೋಗಿರುತ್ತೆ. ಕಂಡಿಡ್ದಿದ್ದಾರೆ. ಈ ಕೋನೋಸೋಲೆಲ್ಲ ಏನು ಶಿಲೀಂಧ್ರನಾಶಕವನ್ನು ನಾಶನ ಮಾಡ್ತಕ್ಕಂಥದ್ದೇ. ಆದರೆ ಏನಾಗುತ್ತೆ, ನಾನು ನಿಮಗೆ ಮೊದಲೇ ಒಂದು ಪಾಯಿಂಟ್ ಹೇಳಿದ್ದೀನಿ, ಎಲೆ ಚುಕ್ಕಿ ರೋಗವನ್ನು ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಶಿಲೀಂಧ್ರನಾಶಕ ಆಗುತ್ತೆ. ನೀವು ಮಾಡಿದಂಥ ಕ್ಷೇತ್ರದಲ್ಲಿ ಅದು ಒಂದು ತಿಂಗಳ ನಾಶ ಹಾಕೊಂಡಿರುತ್ತೆ, ಅದ್ರ ಪವರ್ ಹೋದ್ಮೇಲೆ ಇದು ಸತ್ತೋಗಿರುತ್ತೆ, ಹೊಸದಾಗಿ ಮತ್ತೆ ಬಂದು ಕೂತ್ಕೊಂಡಿರುತ್ತೆ. ಇಲ್ಲಿ ಇದು ಒಂಥರ ರಕ್ತ ಬೀಜಾಸುರ. ಇದು ಏನು ರಕ್ತ ಎಲ್ಲೆಲ್ಲಿ ಬಿತ್ತೋ ಅಲ್ಲಿ ರಾಕ್ಷಸ ಉಟ್ಕೊಂಡಂಗೆ. ಇದು ನೀವು ಇಲ್ಲಿ ಕಳೆದ್ರಿ ಅಂದ್ರೆ ಅದನ್ನ ತೆಗಿಯಕ್ಕೆ ಅಲ್ಲಿ ಮತ್ತೆ ಪಕ್ಕದ ಮನೆ ಹೊಡೆದಿಲ್ಲಲ್ಲ, ಅಲ್ಲಿ ಕೂತ್ಕೊಂಡಿದೆ. ವಾತಾವರಣ ಸರಿ ಇಲ್ಲದಿದ್ದ ಅವು ಗೌಪ್ಯಾವಸ್ಥೆಯಲ್ಲಿರುತ್ತೆ, ಗುಪ್ತಾವಸ್ಥೆಯಲ್ಲಿರುತ್ತೆ. ಅದಕ್ಕೆ ಏನು ವಾತಾವರಣದ ಸಾವು ಬರಲಿಕ್ಕೆ ಇದೇ ಇಲ್ಲ. ತನಗೆ ಎಲ್ಲಿ ತಂಪು ಜಾಗದ ಅಲ್ಲಿ ಕೂತ್ಕೊಳ್ತದೆ, ವಾತಾವರಣ ತನಗೆ ಸರಿ ಆಯಿತು ಕಂಡ್ರೆ ಆಹಾರ ಎಲ್ಲಿದೆ ಅಲ್ಲಿ ಹುಡುಕ್ತದೆ. ಇಲ್ಲಿ ನೀವು ಕ್ಲೀನ್ ಮಾಡಿಕೊಟ್ಟಿದ್ದೀರಾ ಶಿಲೀಂಧ್ರ ನಾಶಕ ಹಾಕಿ, ಪಕ್ಕದ ಮನೆಯಿಂದ ಓಡ್ಬಂದು ಕೂತ್ಕೊಳ್ತದೆ, ಒಳ್ಳೆ ಜಾಗ ನನಗೆ ಮತ್ತೆ ಸಿಕ್ತು ಅಂತ. ಮನೆ ಖಾಲಿ ಮಾಡಿಕೊಟ್ಟಿದ್ದೀರಾ, ಹಂಗಾಗಿ ಬಾಡಿಗೆ ಮನೆಯಲ್ಲಿ ಮತ್ತೆ ಬಾಡಿಗೆ ಬೇರೆ ಬಂದು. ಈ ಮನೇಲಿ ಜನ ಇಲ್ದಿದ್ದಂಗೆ ಆಗೋದೇ ಇಲ್ಲ. ಯಾಕೆಂದ್ರೆ ನೀವು ಹೋದ್ರೆ ಮತ್ತೊಬ್ಬ ಬಂದ. ಈಗ ಒಂದು ಬಾಡಿಗೆ ಮನೆ ಅಂತ ಇಟ್ಕೊಳ್ಳಿ, ಆಯ್ತಾ, ಕ್ಷೇತ್ರ ದೊಡ್ಡದು, ವ್ಯವಸ್ಥೆ ದೊಡ್ಡದು, ಅಲ್ಲಿ ಹುಡುಕ್ತಾನೆ ಇದ್ದಾರೆ ನನಗೆ ಎಲ್ಲಿ ಮನೆ ಸಿಗ್ತದೆ, ಎಲ್ಲಿ ಕೂತ್ಕೋಬೇಕು ಅಂತ. ಒಬ್ರು ಔಷಧಿ ಹೊಡೆದ್ರೆ ಮತ್ತೊಂದ್ ಕಡೆ ಹೋಗುತ್ತೆ. ಹೌದು, ಅಲ್ಲಿ ಕಡಿಮೆ ಮತ್ತೆ ಇಲ್ಲಿಗೆ ಅಲ್ಲ, ಔಷಧಿ ಹೊಡೆದ ಜಾಗದಲ್ಲಿ ಸತ್ತೋಗೋದೆ ಅಂತ ಇಟ್ಕೊಳ್ಳೋಣ. ನಾನು ಹೇಳೋದು ಅಲ್ಲಿ ಹೋಯ್ತು ಇಟ್ಕೊಳ್ಳೋಣ, ಅದ್ರ ಪವರ್ ಮುಗಿದ ಮೇಲೆ ಮತ್ತೆ ಬರ್ತದೆ. ಅದಕ್ಕಾಗಿ ವಿಜ್ಞಾನಿಗಳು ನಾವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಹೆಚ್ಚು ಕಡಿಮೆ 30ರಿಂದ 40 ದಿವಸಕ್ಕೆ ಮೆಡಿಸಿನ್ ಮಾಡಿರಿ, ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡಿರಿ ಅಂತ ಹೇಳುವಂಥದ್ದು. ಈಗ ರೈತರಿಗೆ ನಾವು ಧೈರ್ಯ ತುಂಬಲೇಬೇಕು. ಇವತ್ತು ರೈತನಿಗೆ ಈ ಪರಿಸ್ಥಿತಿ ಬಂತಲ್ಲ ಅಂದರೆ ಹಗ್ಗ ಹಾಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಳ್ಳೋಂಥ ರೂಪರೇಷೆ ಕೊಡ್ತಕ್ಕಂಥ ಇದಕ್ಕೆ ಔಷಧಿನೇ ಕಂಡಿಲ್ಲ. ಪ್ರಚಾರದಲ್ಲಿ ಭಾರಿ ಇದೆ. ನಾನು ಹೇಳೋದು ಇದಕ್ಕೆ ಔಷಧಿನೇ ಕಂಡಿಲ್ಲ ಅಂತ. ಯಾಕೆ ಕಂಡಿಲ್ಲ? ಕಂಡಿಡ್ದಿದ್ದಾರೆ, ಆದರೆ ಈ ರೋಗ ಕಳ್ಸೋಕ್ಕಾಗ್ತಾ ಇಲ್ಲ. ಅಂದರೆ ಸಾಮೂಹಿಕವಾಗಿ ಸಿಂಪಡಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ರೈತರು ಅದ್ರ ಬಗ್ಗೆ ಲಕ್ಷ್ಯ ಆಗ್ತಾ ಇಲ್ಲ. ಮಾಡಿಟ್ಟದ ಆಲದ ಮರ ಅದಕ್ಕೆ ಹೆಂಗಿದ್ರು ಆಗ ಬೇಕಾದಷ್ಟು ಜೋತದೆ, ಒಂದು ಕರು ಕುತ್ತಿಗೆ ಕೊಡೋಣ ಹೇಳಿ ಆಲೋಚನೆ ಮಾಡ್ತಾರೆ. ಬಿಟ್ಟರೆ ಅಪ್ಪ ಮಾಡಿದ್ದಾನೆ ಇಟ್ಕೊಂಡು ಹೋಗೋಣ, ಅಪ್ಪ ಎಷ್ಟು ಶ್ರಮ ಪಟ್ಟಿದ್ದಾನೆ, ಅಜ್ಜ ಎಷ್ಟು ಶ್ರಮ ಪಟ್ಟಿದ್ದಾನೆ, ಈ ಅಡಿಕೆಯನ್ನು ಈ ಸ್ಥಿತಿ ತಂದಿಟ್ಲಿಕ್ಕೆ ಹಿಂದಿನವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಹೇಳಿ ಚಿಂತನೆ ಮಾಡಿದರೆ ಇದಕ್ಕೆ 100 ಸಲ ಬೇಕಾದ್ರೂ ಸ್ಪ್ರೇ ಮಾಡ್ತಾರೆ. ಈ ಒಂದು ಎಕರೆ ಅಡಿಕೆ ತೋಟವನ್ನು ಕೊನೆ ಬರಲಿಕ್ಕೆ ವ್ಯವಸ್ಥೆ ಮಾಡಬೇಕಿದ್ರೆ ಅವನು ಎಷ್ಟು ಹೋರಾಟ ಮಾಡಿದ್ದಾನೆ ಆ ರೈತ. ಕೊನೆ ಬಂದಂಥ ಸಂದರ್ಭದಲ್ಲಿ ಇನ್ನೂ ನಾನು ಹತ್ರ ಖರ್ಚು ಮಾಡೋಕ್ಕಾಗೋದಿಲ್ಲ, ಇದನ್ನು ನಾನು ಸಿಂಪಡಣೆ ಮಾಡಿದ್ರೆ ನನಗೆ ಭಾರಿ ಲಾಸ್ ಆಗುತ್ತೆ. ಅವತ್ತಿನ ಆರ್ಥಿಕತೆ, ಅವತ್ತಿನ ಪರಿಸ್ಥಿತಿಗೆ ಅಷ್ಟಕ್ಕೆ ಚಿಂತನೆ ಮಾಡೋದಲ್ಲ, ಅದ್ರ ಲಾಂಗ್ ಜೀವನ ಏನಿದೆ ಅಡಿಕೆದು, ಆ ಭೂಮಿಯ ಜೀವನ ಏನಿದೆ, ಇದನ್ನು ಮಾಡಬೇಕು. ಇದು ಒಂದು. ಇನ್ನು ನಂಬರ್ 2 ಇಲ್ಲಿ ನಿಮ್ಮ ಹತ್ರ ನಾನು ಹೇಳೋದು, ಒಂದನೇದು ಇದು HCO ಪ್ರಥಮ ಲಘು ಪೋಷಕಾಂಶಕ್ಕೆ ಹೆಚ್ಚಿನ ಹೊಡೆತ ಕೊಡ್ತಾ ಇದೆ. ಆಮ್ಲಜನಕ, ಜಲಜನಕ ಹಾಗೂ ಇಂಗಾಲದ ಡೈಆಕ್ಸೈಡ್, ಉಸಿರಾಟದ ಸಮಸ್ಯೆ. ಇದು ವಾತಾವರಣದಲ್ಲಿರ್ತಕ್ಕಂಥ ವ್ಯವಸ್ಥೆ, ಸಸ್ಯಕ್ಕೆ ಬೇಕಾಗಿರತಕ್ಕಂಥ ಏನು ಆಹಾರ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳುತ್ತೋ ಅದಕ್ಕೆ ತೊಂದರೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಇದು. ಹಾಗಾಗಿ ಮೇಲಿಂದ ಹಾಳಾಗಿ ಮರ ಬುಡುರಿ ಸಾಯ್ತಾ ಇದೆ. ವಾತಾವರಣದಲ್ಲಿ ಇರ್ತಕ್ಕಂಥ ತೊಂದರೆಗಳಿಗೆ ಭೂಮಿ ಮೇಲೆ ಔಷಧಿ ಮಾಡಿದರೆ ಹೇಗೆ ಹೇಳುವಂಥ ಸಮಸ್ಯೆ ಈಗ ಶುರುವಾಗಿದೆ. ರೈತರೆಲ್ಲರೂ ಭೂಮಿ ಮೇಲೆ ಏನಾದರೂ ಔಷಧಿ ಹಾಕೋದಿದ್ದರೆ ನಾನು ಇದು ಮಾಡ್ತೇನೆ ಹೇಳುವಂಥದ್ದು. ಹಲವಾರು ಕಂಪ್ನಿಗಳು ಇದಕ್ಕಾಗಿ ಏನೋ ಈ ಸಂದರ್ಭದಲ್ಲಿ ಅವರವ್ರ ಆರ್ಥಿಕತೆ ಬಲವರ್ಧನೆ ಮಾಡ್ಕೊಳ್ಳಿಕ್ಕೆ ಇಂಥ ರಾಸಾಯನಿಕ ವಸ್ತು ಹಾಕಿ, ಇಂಥದ್ದು ಹಾಕಿ ಇತ್ಯಾದಿ ಮಾತುಗಳು ಬೇರೆ ಇದೆ. ಆದರೆ ಇಲ್ಲಿ ನಮ್ಮ ರೈತರು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಒಂದು ಅಡಿಕೆ ಮರ ಆಹಾರ ಎಷ್ಟು ತಗೊಳುತ್ತೆ. ಇಲ್ಲಿ ಏನಾಗಿದೆ ಅಂದರೆ, ಇದು ನಾನು ಪ್ರಥಮ ಲಘು ಪೋಷಕಾಂಶ ಫಸ್ಟ್ ಆಗಿ ಹೇಳಿದೆ HCO. ನಂಬರ್ 2 ರೋಗ ನಿರೋಧಕ ಶಕ್ತಿಯನ್ನು ತಂದು ಕೊಟ್ಟರೆ ಹೇಗೆ ಅದನ್ನು ಕೊಡಬೇಕು. ಅದನ್ನು ನಾವು ಮಾಡಿದಾಗ ಈ ಚುಕ್ಕೆ ರೋಗ ಅಟ್ಯಾಕ್ ಆದರೂ ಸಹಿತ ಅದನ್ನು ಎದುರಿಸಿ ನಿಲ್ಲತಕ್ಕಂಥ ಶಕ್ತಿ ಬರಬೇಕು. ನಾವು ಇಂದು ಕರೋನಾ ಬಂದಾಗ ಮಾಡ್ಕೊಂಡಿದ್ದೀವಲ್ಲ, ಎಲ್ಲ ನಾವು ಹೊರಗೆ ಹೊಂಡಿಲ್ಲ, ಮನೇಲಿ ಕೂತ್ಕೊಂಡು ಅದನ್ನು ಹೆದರಿಸಿದ್ವಿ. 2-3 ವರ್ಷ ಆದಮೇಲೆ ನಮ್ಗೆ ಈಗ ಹೆದರಿಕೆ ಇಲ್ಲ. ಯಾಕೆಂದರೆ ಅವು ಇಲ್ಲಿಂದ ದಾಟಿ ಮುಂದೆ ಹೋದವು. ಇದು 8ರಿಂದ 10 ಕಿಲೋಮೀಟ್ರು, 20 ಕಿಲೋಮೀಟ್ರು ವಾರ್ಷಿಕವಾಗಿ ಮುಂದೆ ಹೋಗ್ತಾ ಇದೆ. ನಾವು ಇಲ್ಲಿಂದ ಬೇಯಿಸಬೇಕು. ಇದು ಮೊದಲು ಹೆಚ್ಚಿನದಾಗಿ ಮಂಗಳೂರು ಕಡೆ ಕಾಣಿಸ್ಕೊಂತ ಇತ್ತಾ? ಇದು ಆ ಕಡೆ ಜಾಸ್ತಿ ನನ್ನ ಕೇಳ ವಿಚಾರ. ಇದ್ರ ಜೊತೆಗೆ ಬರೀ ಎಲೆ ಚುಕ್ಕಿ ರೋಗ ಅಲ್ಲ, ಅಲ್ಲಿ
ಈ ಅರಿಶಿನ ಮುಂಡಿಗೆ ರೋಗನ ಅಥವಾ ಅರಿಶಿನ ರೋಗನ ಅದಕ್ಕೇನೋ ಒಂದು ಬೇರೆ ಶಬ್ದ ಇದೆ. ಅವುಗಳೆಲ್ಲ ಅಲ್ಲಿ ಅಟ್ಯಾಕ್ ಆಗಿ ಸಂದರ್ಭ